ಹಾಯ್ ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಇಜಾಸ್ ಕಲಿನರಿ ಆ್ಯಂಡ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಮರಗೆಣಸಿನ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡುವ. ಇದು ಕ್ರಿಸ್ಪಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾವು ನೋಡುವ. ಇಲ್ಲಿ ನಾನು ಮರಗೆಣಸನ್ನು ತಗೊಂಡಿದ್ದೇನೆ ನೋಡಿ. ಇದನ್ನು ಚೆಂದ ವಾಶ್ ಮಾಡಿ ತಂದಿದ್ದೇನೆ. ಈಗ ನಾವು ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಇದು ತುಂಬಾ ಕಷ್ಟ ಕಟ್ ಮಾಡಲಿಕ್ಕೆ. ನೀವು ಏನು ಮಾಡಬೇಕಂದ್ರೆ ಒಂದು ದಿನ ಇದನ್ನು ನೆನೆಸಿಟ್ಟು ಮಾರನೇ ದಿನ ಕಟ್ ಮಾಡಿ ಮಾಡ್ಕೊಳ್ಳಿ. ಇಲ್ಲಿ ಉಂಟಲ್ಲ ಮಧ್ಯ ಕಟ್ ಮಾಡಿ ತಗೊಳ್ಳಿ ನೀವು, ಆಗ ಈಸಿಯಾಗಿ ಬರ್ತದೆ. ಇಲ್ಲದೆ ತುಂಬ ಕಷ್ಟ ಉಂಟು. ಇದು ತುಂಬ ಬೆಳೆದಿದೆ, ಹಾಗಾಗಿ ತುಂಬ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಎಳ್ತಿದ್ದದನ್ನು ತಗೊಳ್ಳಿ ನೀವು. ಇಲ್ಲಿ ನೋಡಿ ಚೆಂದ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ. ಈಗ ನಾವು ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡಿ. ನಾನಿಲ್ಲಿ 2 ಟೈಪ್ ಚಿಪ್ಸ್ ಥರ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಚಾಪರ್ ಮಿಷನ್ ತಗೊಂಡಿದ್ದೇನೆ. ನೀವು ಬೇಕಾದರೆ ಚಾಕು ಸಹ ಯೂಸ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಈಸಿ ಆಗ್ತದೆ ಅಂತ ಇದರಲ್ಲಿ ಮಾಡ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಸ್ಲೈಸ್ ಆಗಿ ಬಂದಿದೆ ನೋಡಿ, ಇಷ್ಟಾದರೆ ಸಾಕು. ಇಲ್ಲಿ ನಾನು ಕಡ್ಡಿ ಮಾಡಲಿಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ತುಂಬ ತೆಳು ಮಾಡ್ತಾ ಇಲ್ಲ, ಸ್ವಲ್ಪ ದಪ್ಪನೇ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಸಪೂರ ತೆಳುವಾಗಿ ಕಟ್ ಮಾಡ್ಕೊಳ್ಬೋದು. ಇದು ಟೀ ಟೈಮ್ ಸ್ನ್ಯಾಕ್ಸಿಗೆಲ್ಲ ಒಳ್ಳೆಯದಾಗ್ತದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬೇಕ್ರಿಯಲ್ಲಿ ಹೇಗೆ ಸಿಗ್ತದೆ ಅದೇ ಟೇಸ್ಟ್ ಬರ್ತದೆ. ಇಲ್ಲಿ ನೋಡಿ ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಹೇಗೆ ಮಾಡೋದಂತ ನೋಡುವ ಬನ್ನಿ. ಇಲ್ಲಿ ನಾನು ಇಷ್ಟು ತೆಳುವಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಇದನ್ನು ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಬಿಸಿ ಹಾಕಲಿಕ್ಕೆ ಇಟ್ಟಿದ್ದೇನೆ. ಆಯಿಲ್ ಬಿಸಿ ಆದ ನಂತರ ಇಲ್ಲಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಒಮ್ಮೆ ಆಯಿಲ್ ಬಿಸಿ ಆದಮೇಲೆ ಹಾಕಿ ಮತ್ತು ಫ್ಲೇಮನ್ನು ಮೀಡಿಯಮ್ ಮಾಡಿ ಇಟ್ಕೊಳ್ಳಿ. ಇಷ್ಟಾದರೆ ಸಾಕು. ಇಲ್ಲಿ ಆಗ್ತಾ ಬಂದಿದೆ ನೋಡಿ. ಇದನ್ನು ತೆಗಿತಾ ಇದ್ದೇನೆ. ಇದಕ್ಕೇ ಇಲ್ಲಿ ನಾನು 5-6 ಕರಿ ಲೀವ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಇದರೊಟ್ಟಿಗೆ ಫ್ರೈ ಆಗಲಿ. ಇಲ್ಲಿ ನಾನು ಅದೇ ಆಯಿಲಿಗೆ ಚಾಪರಲ್ಲಿ ಕಟ್ ಮಾಡಿಕೊಂಡ ಪೀಸಸನ್ನು ಹಾಕ್ತಾ ಇದ್ದೇನೆ. ಇದು ಸಹ ಹಾಗೆ ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಕರಿಯಲ್ಲಿ ಸಿಗುವ ಹಾಗೆಯೇ ಟೇಸ್ಟ್ ಬರ್ತದೆ, ಕ್ರಿಸ್ಪಿ ಸಹ ಹಾಗೆಯೇ ಇರ್ತದೆ. ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ. ಇದೀಗ ಆಗಿದೆ ನೋಡಿ. ಇದಕ್ಕೆ ನಾನು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿ ಇರುವಾಗಲೇ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ, ಆಗ ಉಪ್ಪು ಮತ್ತು ಖಾರ ಚೆನ್ನಾಗಿ ಎಳ್ಕೊಳ್ತದೆ. ಇದೀಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವೊಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ. ಈ ನನ್ನ ರೆಸಿಪಿ ಎಲ್ಲರಿಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.